ಮುದ್ದೇಬಿಹಾಳ ತಾಲೂಕಿನ ಪಟ್ಟಣದಲ್ಲಿ ಮೇಲ್ಜಾತಿ ಎಂದು ಕರೆಸಿಕೊಳ್ಳುವ ಜಾತಿವಾದಿಗಳಿಂದ ಅಮಾನುಷವಾಗಿ ಕೊಲೆಗೀಡಾದ ರವಿಚಂದ್ರ ದೇವಪ್ಪ ಮಾದರ ಎಂಬ ಯುವಕನ ಶವವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಇರಿಸಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಎಲ್ಲ ಆರೋಪಿಗಳನ್ನು ಬಂಧಿಸುವಲ್ಲಿ ವಿಳಂಬ ಮಾಡುತ್ತಿರುವ ಬಸವನ ಬಾಗೇವಾಡಿ ಡಿವೈಎಸ್ಪಿ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಮತ್ತು ಡಿವೈಎಸ್ಪಿ ಸಸ್ಪೆಂಡ್ ಆಗಬೇಕು ಎಂದು ಸಮಾಜದ ಎಲ್ಲ ಹೋರಾಟಗಾರರು ಮುಖಂಡರು ಎಲ್ಲ ವಾಹನ ತಡೆದು ಅತ್ಯಂತ ಉಗ್ರವಾಗಿ ಪ್ರತಿಭಟನೆ ನಡೆಸಿದರು. ಮೃತ ರವಿಚಂದ್ರ ದೇವಪ್ಪ ಮಾದರ ಎಂಬ ಯುವಕ 4 ವರ್ಷಗಳಿಂದ ತಾಲೂಕಿನ ಮೇಲ್ಜಾತಿ ಎಂದು ಕರೆಸಿಕೊಳ್ಳುವ ಕುರುಬ ಸಮುದಾಯದ ಪ್ರಥಮ ದರ್ಜೆ ಗುತ್ತಿಗೆದಾರ ಮಲ್ಲಿಕಾರ್ಜುನ ಮದರಿ ಎಂಬವರ ಹತ್ತಿರ ಅಜಾಕ್ಸ್ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡು ಇದ್ದಿದ್ದು, ಮೊನ್ನೆ ರಾತ್ರಿ ಮದರಿ ಕುಟುಂಬದ 2 ಅಣ್ಣ ತಮ್ಮಂದಿರು ಬೀರಪ್ಪ ಅಂಬರೀಶ್ ಜೊತೆಗೆ ಕೆಲವು ಜಾತಿವಾದಿಗಳು ಸೇರಿಕೊಂಡು ಅತ್ಯಂತ ಅಮಾನುಷವಾಗಿ ರವಿಚಂದ್ರ ದೇವಪ್ಪ ಮಾದರ ಅವರ ದೇಹದ ವಿವಿಧ ಅಂಗಾಂಗಗಳಿಗೆ ಹಾನಿ ಮಾಡಿ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿ ನಂತರ ಮರಕ್ಕೆ ನೇತಾಕಿ ಇದನ್ನ ಆತ್ಮಹತ್ಯೆ ಅಂತ ನಿರೂಪಿಸುವ ಪ್ರಯತ್ನ ಮಾಡಿದ್ದಾರೆ. ಈ ಪ್ರಕರಣ ಸಂಬಂಧ ಡಿವೈಎಸ್ಪಿ ಅಧಿಕಾರಿಗಳು 24 ಗಂಟೆಯೊಳಗೆ ಎಲ್ಲ ಆರೋಪಿಗಳನ್ನ ಬಂಧಿಸುತ್ತೇವೆ ಅಂತ ಹೇಳಿದ್ದು, ಒಂದು ವೇಳೆ ಪೊಲೀಸ್ ಅಧಿಕಾರಿಗಳು ಹೇಳಿದ ಸಮಯದಲ್ಲಿ ಆರೋಪಿಗಳನ್ನ ಬಂಧಿಸದೇ ಇದ್ದಲ್ಲಿ ಜಿಲ್ಲೆಯಾದ್ಯಂತ ಸಮಾಜದ ಸಂಘಟನೆ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳಿಂದ ಡಿವೈಎಸ್ಪಿ ಅಧಿಕಾರಿಗಳ ಕಚೇರಿ ಬಸವನ ಬಾಗೇವಾಡಿವರೆಗೆ ಪಾದಯಾತ್ರೆ ಮೂಲಕ ಹೋರಾಟ ಮಾಡುವುದು ಎಂದು ಸ್ಥಳದಲ್ಲಿ ನಿರ್ಣಯಿಸಲಾಯಿತು. ಮುತ್ತು ಕಟ್ಟಿಮನಿ, ತಾಳಿಕೋಟೆ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಪೊಲೀಸ್ ಅಧಿಕಾರಿಗಳಿಗೆ ಅವರೆಲ್ಲ ಮತ್ತೆ MLA ಟಿಕೆಟ್ಗಳು ಕೇಳ್ತಾರೆ. ಇವರು ಕೂತು ನೇರವಾಗಿನೇ ಇವನನ್ನ ಮರ್ಡರ್ ಮಾಡಿಸಿದ್ದಾರೆ. ಇವರೇ MN ಮದರಿ ಮತ್ತು ಅವ್ರು ಏನು ಅಣ್ಣ ತಮ್ಮರು ಅದಾರಲ್ಲ, ಅಂಬರೀಷ ಮತ್ತು ಇನ್ನೊಬ್ಬ ಯಾರಾದ್ರ ಅವರು ವೀರಪ್ಪ, ಇವರೆಲ್ಲ ನೇರವಾಗಿ ಕೂತು ಅವ್ರನ್ನ ನಾವು ನಿನ್ನೆ ಹೋಗ್ತೀವಿ, ಬೆಳಗ್ಗೆ ಹೋಗಿ ಕೇಳಿದಾಗ ಅವನೇ ಉರ್ಲಾಕೊಂಡಿದ್ದಾನ್ರಿ ಅನ್ನುವಂಥ ಸಂದೇಶ ನಮ್ಗೆ ಕೊಡ್ತಾರೆ. ಅಲ್ಲಿ ಸೌಜನ್ಯಕ್ಕಾದ್ರೂ ಕೂಡ ಎನಸನಕ್ಕೆ ಬರಂಗಿಲ್ಲ. ಅವರು ಅಂತ ಒಂದು ಹೊಲಸು ಮನಸ್ಥಿತಿ ಇರುವಂಥವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಬೇಕು. ನಿನ್ನೆ ಬಾಗೇವಾಡಿ ಡಿವೈಎಸ್ಪಿ ಸಾಹೇಬ್ರನ್ನ ಅವ್ರನ್ನ ಅರೆಸ್ಟ್ ಮಾಡ್ರಿ ಅಂದಾಗ 2 ಮಾತ್ರ ಅರೆಸ್ಟ್ ಮಾಡ್ತಾರ, ಆ ವ್ಯಕ್ತಿಯನ್ನ ಬಿಡ್ತಾರ. ಕಾರಣ ಏನಿರ್ಬೋದು? ಇವ್ರಿಗೇನಾದ್ರೂ ಮೇಲಿಂದ ಪ್ರೆಷರ್ ಇದೆ ಏನಿದೆ ಅನ್ನೋದು ನಮಗೆ ಗೊತ್ತಾಗಬೇಕು. ಡಿವೈಎಸ್ಪಿ ಬರ್ಬೇಕಿಲ್ಲ, ಡಿವೈಎಸ್ಪಿ ಸಸ್ಪೆಂಡ್ ಆಗ್ಬೇಕು. ಎರಡರಾಗ ಒಂದು ಕಂಡೀಷನ್ ಆಗುವವರೆಗೆ ನಾವು ನಮ್ಮ ಹಿರಿಯರು ಹೇಳಿದಂಗೆ ಇಲ್ಲಿಂದ ಬಾಡಿ ತಗೊಂಡು ಹೋಗಂಗಿಲ್ಲ. ಒಂದು ವೇಳೆ ಬರದೇ ಹೋದ್ರೆ ಇಲ್ಲಿ ಬರೇ ಮುದ್ದೇಬೇಳದಲ್ಲಿ ಅಷ್ಟೇ ಹೋರಾಟ ಅಲ್ಲ, ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಕೂಡ ದೊಡ್ಡ ಪ್ರಮಾಣದ ಹೋರಾಟಕ್ಕೆ ನಾವು ಮುನ್ನುಗ್ಗಬೇಕಾಗ್ತದೆ. ಎಲ್ಲ ಸಂಘಟನೆಯವರು ಕೂಡಿಕೊಂಡು ದಯವಿಟ್ಟು ಬೇಗ ಬಂದು ನಮಗೆ ಅವರನ್ನ ಅರೆಸ್ಟ್ ಮಾಡ್ರಿ. ನಾವು ಸೋಮವಾರವರೆಗೆ ಟೈಮ್ ಕೊಡಂಗಿಲ್ಲ, ಇವತ್ತೇ ಅರೆಸ್ಟ್ ಆಗ್ಬೇಕು.